ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಡದಿ ಟೌನ್ಶಿಪ್ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆ ಹೊರಬಿದ್ದಂತಹ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ವಿಪಕ್ಷ ಜೆಡಿಎಸ್ ನಡುವೆ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ವಾಕ್ಸಮರ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದು ಕುಮಾರಸ್ವಾಮಿ ವಿರೋಧದ ಧ್ವನಿ ಎತ್ತಿದ್ರೆ, ಇತ್ತ ಕಾಂಗ್ರೆಸ್ ಕಡೆಯಿಂದ ಹಳೆಯ ವಿಡಿಯೋ ಅಸ್ತ್ರ. ಹಾಗಾದ್ರೆ ಮಾಜಿ ಸಿಎಂ ಹೇಳಿರುವಂತಹ ಹೇಳಿಕೆಗಳು ಏನೇನು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ತೋರಿಸಿದೀವಿ ವಿಡಿಯೋನ ಜನಗಳಿಗೆ, ಸಾರ್ವಜನಿಕರಿಗೆ. ಇದಕ್ಕೆ ಜನನೇ ಸಾರ್ವಜನಿಕರೇ ಉತ್ತರ ಕೊಡ್ಬೇಕು. ಅವ್ರು ಹೋರಾಟ ಮಾಡ್ಬೇಕಾ? ಕುಮಾರಸ್ವಾಮಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಮಾಡಲಿ. ಕೋಸಂಬ ರಾಜಕಾರಣ ಮಾಡಬಾರ್ದು. ಪ್ರಾಮಾಣಿಕವಾಗಿ ಒಂದು ನಿಲುವಿರಬೇಕು ಒಬ್ಬ ವ್ಯಕ್ತಿ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆ ಇದೀಗ ರಾಜಕೀಯ ಕಿಡಿಗೆ ಕಾರಣವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತೀವ್ರವಾಗಿ ಟೀಕೆ ಮಾಡಿದ್ದು, ಇದು ಕೇವಲ ಹಣ ಮಾಡುವಂತಹ ರಿಯಲ್ ಎಸ್ಟೇಟ್ ದಂಧೆಯಾಗಿದೆ. ಫಲವತ್ತಾದ ಕೃಷಿ ಭೂಮಿಯನ್ನ ಕಿತ್ಕೊಂಡು ಭೂಮಾಫಿಯಾಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಸರ್ಕಾರ ಯತ್ನ ಮಾಡ್ತಾ ಇದೆ. ಯೋಜನೆಯನ್ನ ವಿರೋಧಿಸಿ ರೈತರು 470ಕ್ಕೂ ಹೆಚ್ಚು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದರೂ 80-90% ಸ್ಥಳೀಯ ರೈತರ ವಿರೋಧವನ್ನ ಮೀರಿ ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದೆ. ಸರ್ಕಾರ ರೈತರ ಭೂಮಿಗೆ ಹಾನಿ ಮಾಡ್ತಾ ಇದೆ. ಎಚ್.ಡಿ. ದೇವೇಗೌಡರು ಹಾಗೆ ಜೆಡಿಎಸ್ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಹೆಸರು ಬಳಕೆ ಮಾಡಿಕೊಳ್ಳೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 2006ರ ಯೋಜನೆಗೆ ಹೋಲಿಕೆಯನ್ನ ಮಾಡಿಕೊಂಡು ಹಾಗೆ ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ಕುಮಾರಸ್ವಾಮಿ ಮತ್ತೆ ಮಗ ನಿಖಿಲ್ ರಾಹುಲ್ಗೆ ಪತ್ರ ಬರೆದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯ ಕುರಿತು ಸರ್ಕಾರದ ಕ್ರಮವನ್ನ ಟೀಕೆ ಮಾಡಿರುವಂತಹ ಕುಮಾರಸ್ವಾಮಿಗೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗೇಟನ್ನ ನೀಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿ ಅದರಲ್ಲಿ ಕುಮಾರಸ್ವಾಮಿ ರೈತರೊಟ್ಟಿಗೆ ನಡೆದಂತಹ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಮಾಡುವಂತಹ ಪ್ಲಾನ್ ಇತ್ತು ಅಂತ ಹೇಳಿರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ನಾನು 40% ಡೆವಲಪ್ಮೆಂಟ್ ಲ್ಯಾಂಡ್ ನೀಡೋದಕ್ಕೆ ರೆಡಿ ಇದ್ದೆ ಅಂತ ಹೇಳಿರೋದಾಗಿ ಕೂಡ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಮುಂದಿಟ್ಕೊಂಡು ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ತಿರುಗೇಟನ್ನ ನೀಡ್ತಾ ಇದೆ. ಇನ್ನು ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲಿ 60 ಎಕರೆ ಜಮೀನನ್ನ ಮಾಡಿದ್ದಾರೆ. ಏನು ಆಲೂಗೆಡ್ಡೆ ಮಾರಿ ತಗೊಂಡಿದ್ದಂತಹ ಹೇಳಿಕೆ ಕೊಟ್ಟಂತಹ ಬಾಲಕೃಷ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇದಕ್ಕೆ ಫಿಲ್ಮ್ ಹಂಚಿಕೆಯಲ್ಲಿ ದುಡಿದು ತಗೊಂಡಿರೋದು ಅಂತ ಎಚ್.ಡಿ.ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯ ಕುರಿತು ಸರ್ಕಾರದ ಕ್ರಮವನ್ನ ಟೀಕೆ ಮಾಡಿರುವಂತಹ ಕುಮಾರಸ್ವಾಮಿ ಈಗ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನುವಂಥದ್ದಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಟುಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಚಾರ ಈಗ ಕೇವಲ ಅಭಿವೃದ್ಧಿ ಯೋಜನೆಯಾಗಿ ಉಳಿದುಕೊಂಡಿಲ್ಲ, ಅದು ರಾಜಕೀಯ ತಿಕ್ಕಾಟಕ್ಕೆ ಕೇಂದ್ರ ಬಿಂದುವಾಗಿದೆ. ಒಂದ್ ಕಡೆ ಸರ್ಕಾರ ತನ್ನ ಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ವಿರೋಧ ಪಕ್ಷಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅವನೊಬ್ಬ ನಮ್ಮ ಜನಾಂಗದಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟವನೇ, ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ನಮ್ಮ ಜನಾಂಗದಲ್ಲಿ ಅಂತೇಳಿ ಅವ್ನಿಗೆ ಏನಾರ ಕಡಿವಾಣ ಹಾಕ್ಬೇಕು ಅಂತ ಪಾಪ ಅಶೋಕಣ್ಣ ಇವರಿಬ್ಬರು ಜಿದ್ದು ಬಿದ್ದುಬಿಟ್ಟವ್ರೆ, ಕುಮಾರಣ್ಣನೂ ಅಶೋಕಣ್ಣನೂ.